ಸರ್ಕಾರವಾಗಿ ನಾವು ನಮ್ಮ ಶಿಕ್ಷಣ ಸಚಿವರ ಮಧು ಬಂಗಾರಪ್ಪನವರ ಒಂದು ಮಾತನ್ನು ಕೇಳಿಸ್ಕೊಂಡು ನಾವೇನೋ ಮನವಿ ಮಾಡಿದ್ದೀವಿ, ಚರ್ಚೆ ಮಾಡ್ತೀವಿ. ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರೇ ನಮ್ಮ ಶಾಲೆ ಅಥವಾ ನಮ್ಮ ಕರ್ನಾಟಕದ ಮಕ್ಕಳ ಮನಸ್ಸಿನಲ್ಲಿ ಒಂದು ರೀತಿ ಕರಾಳತೆಯನ್ನು, ಒಂದು ನೆಗೆಟಿವಿಟಿಯನ್ನು ತುಂಬೋದಕ್ಕೆ ಹೋಗೋದಕ್ಕೆ ಹೊರಟಿರೋರನ್ನ ಕರ್ಕೊಂಬಂದು ಏನ್ರಿ ಚರ್ಚೆ ಮಾಡ್ತೀರಿ, ಅವ್ರ ಹತ್ರ ಏನ್ರಿ ಡಿಸ್ಕಷನ್ ಮಾಡ್ತೀರಿ? ಶಿಕ್ಷಣ ಸಚಿವರ ಬಗ್ಗೆ ಹಲವು ಆಕ್ಷೇಪಗಳಿದೆ. ಅದು ನಮಗಂತಲ್ಲ, ಮಕ್ಕಳಿಗೆ. ಒಂದು ಶಿಕ್ಷಣ ಸಚಿವರು ಅಂತಂದರೆ ಮಿನಿಮಮ್ ಕಾಮನ್ ಸೆನ್ಸ್. ವಾಟರ್ ರಿಸೋರ್ಸ್ ಮಿನಿಸ್ಟರ್ ಆಗಿರಬೇಕಾದ್ರೆ ಆತನಿಗೆ ಕರ್ನಾಟಕದಲ್ಲಿ ಅಟ್ಲೀಸ್ಟ್ ಎಷ್ಟು ಡ್ಯಾಮ್ಸ್ಗಳಿದೆ ಅಂತ ಗೊತ್ತಿರಬೇಕು, ಯಾವ್ಯಾವ ಡ್ಯಾಮ್ನ ಸಾಮರ್ಥ್ಯ ಎಷ್ಟು ಅಂತ ಗೊತ್ತಿರಬೇಕು, ನೀರಾವರಿ ಯೋಜನೆಗಳ ಬಗ್ಗೆ ಸ್ವಲ್ಪ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು. ಶಿಕ್ಷಣ ಸಚಿವರಾಗಿ ಶಿಕ್ಷಣದ ಬಗ್ಗೆನೇ ಓಪನ್ ಆಗಿ ನನಗೆ ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರಲ್ಲ ಅಂತ ಹೇಳ್ತೀರಿ. ಅಂಥ ಶಿಕ್ಷಣ ಸಚಿವರು ಇವ್ರ ಜೊತೆ ಚರ್ಚೆ ಮಾಡ್ತೀರಿ. ದಿಸ್ ಇಸ್ ನೋ ವಂಡರ್. ನೀವು ಹಾಗೆ ಮಾತನಾಡ್ತಿದ್ದೀರಿ ಅನ್ನೋದು ವಂಡರ್ ಅಲ್ಲ. ಬಟ್ ನಮ್ಮ ಕರ್ನಾಟಕದ ಜನ, ನಮ್ಮ ಮಕ್ಕಳು ನಿಮ್ಮನ್ನು ಶಿಕ್ಷಣ ಸಚಿವರು ಅಂತ ಕರಿಬೇಕಲ್ಲ ಅನ್ನೋದೇ ಒಂಥರ ವಂಡರ್. ಶಿಕ್ಷಣ ಸಚಿವರ ನಡೆ ಸರ್, ಚರ್ಚೆ ಮಾಡ್ತಾರಂತೆ, ಅವ್ರನ್ನ ಕರ್ಕೊಂಬಂದು ಕೂರಿಸ್ತಾರಂತೆ. ಎಲ್ಲಿ? ವಿಧಾನಸೌಧದಲ್ಲೋ ಅಥವಾ ಆಫೀಸಲ್ಲಿ. ಯಾರನ್ನ ಕರಾಳ ದಿನಾಚರಣೆ ಮಾಡೋರನ್ನ ವಿಧಾನಸೌಧ ಆಫೀಸಲ್ಲಿ ಇವ್ರ ಎದುರುಗಡೆ ಕೂರಿಸ್ಕೊಂಡು ಅವ್ರಿಗೊಂದೊಂದು ಕಪ್ ಕಾಫಿ ಕೊಟ್ಟು 2 ಬಿಸ್ಕೆಟ್ ಕೊಟ್ಟು ಕೂರಿಸ್ಕೊಳ್ಳೋ ಯೋಗ್ಯತೆ ಇರೋರನ್ನ ಸರ್ ಅವರು. ಸರ್, ಈಗ ಒಬ್ಬ ಶಿಕ್ಷಣ ಸಚಿವ ಇದ್ದಾಗ ಇಂಥವನ್ನ ಧೈರ್ಯವಾಗಿ ಎದುರಿಸಿರುವಂತ ಹಿಂದಿನ ಶಿಕ್ಷಣ ಸಚಿವರನ್ನ ನಾನು ಇದ್ದಾರೆ, ಬಹಳಷ್ಟು ಜನ ಇದ್ದಾರೆ. ಇತಿಹಾಸದಲ್ಲಿ ಶಿಕ್ಷಣ ಕ್ರಾಂತಿ ತಂದವರು ಇದ್ದಾರೆ. ನಮ್ಮ KV ಶಂಕರೇಗೌಡರು ಅಂತ ನಾವು ಮಕ್ಕಳಾಗಿದ್ದಾಗ ನಿತ್ಯ ಸಚಿವ ಅಂತ ಕರೆಯೋರು ಅವ್ರನ್ನ. ಆಮೇಲೆ ಗೋಪಾಲ್ ಗೌಡ ಅಂತ ಒಬ್ರು ಶಿಕ್ಷಣ ಸಚಿವರು ನಮ್ಮ ಕರ್ನಾಟಕ ರಾಜ್ಯ ಎಲ್ಲ ಇಡೀ ದೇಶಾದ್ಯಂತ ಕ್ರಾಂತಿಕಾರಕ ಬದಲಾವಣೆಯಿಂದ ತಂದಂತಹ ಬೆರಳೆಣಿಕೆಯಷ್ಟು ಮಂತ್ರಿಗಳ ಸಾಲಿನಲ್ಲಿ ಇವ್ರನ್ನ ನೋಡಬೇಕಲ್ಲ ಅನ್ನೋ ದೌರ್ಭಾಗ್ಯವೂ ಕೂಡ ನಮ್ಮ ರಾಜ್ಯದಲ್ಲಿ ಈ ಪರಿಸ್ಥಿತಿ ಬಂದಿದೆ. ನಾವು ಈ ಸರ್ಕಾರ ಬಂದ ಮೇಲೆ ಶಿಕ್ಷಣ ವಲಯಕ್ಕೆ ಒಬ್ಬ ಒಳ್ಳೆ ಪ್ರಜ್ಞಾವಂತ, ವಿದ್ಯಾವಂತ, ಬುದ್ಧಿವಂತ, ಶಿಕ್ಷಣ ಕ್ಷೇತ್ರವನ್ನು ಅಧ್ಯಯನ ಮಾಡಿರುವಂಥ ಒಬ್ಬ ರಾಜಕಾರಣಿಯನ್ನು, ಒಬ್ಬ ಶಾಸಕನ್ನ ಇಲ್ಲಿ ತಂದು ಮಂತ್ರಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದು ನಮ್ಮ ನಿರೀಕ್ಷೆಗಳು ಸಂಪೂರ್ಣ ಹುಸಿಯಾಗೋಯ್ತು. ಇವತ್ತು ನಮಗೆ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಸುಮಾರು 8 ರಿಂದ 9 ಬಾರಿ ಡೆಲಿಗೇಷನ್ಸ್ ಹೋಗಿ ಅವ್ರ ಜೊತೆ ಮಾತಾಡಿ ಸಮಸ್ಯೆಗಳ ಬಗ್ಗೆ ಹೇಳ್ಕೊತಾ ಇದ್ದೋ. ಇವತ್ತು ಸಿದ್ದರಾಮಯ್ಯನವ್ರು ಬಂದು 1 ವರ್ಷ ಚಿಲ್ಲರೆ ಆಗ್ತಾಯಿದೆ, ಇವತ್ತು ಕೂಡ ಒಂದು ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ. ನಾವು ಶಿಕ್ಷಣ ಸಚಿವರ ಜೊತೆ ಮೀಟಿಂಗ್ ಮಾಡಿದ್ವಿ. ಇವರು ಶಿಕ್ಷಣ ಸಚಿವರಾದ ನಾವು ಅವತ್ತು ಏನೇನು ನಮ್ಮ ಬೇಡಿಕೆಗಳನ್ನು ಕೊಟ್ಟಿದ್ದೋ, ನೀವು 3 ತಿಂಗಳಾದ್ಮೇಲೆ ಬನ್ನಿ ಅಂದರು. 1 ವರ್ಷದ ಮೇಲಾಗಿದೆ, ಇವತ್ತು ಕೂಡ ನಮ್ಗೆ ಉತ್ತರ ಕೊಟ್ಟಿಲ್ಲ. ನಾವು ಅವ್ರನ್ನ ಕೇಳಕ್ಕೆ ಹೋಗೋ ಗೋಜಿಗೆ ಬಿಟ್ಬಿಟ್ಟಿದ್ದೀವಿ. ನಾವೇನಿದ್ರು IAS ಆಫೀಸರ್ಸು, ಪ್ರಿನ್ಸಿಪಾಲ್ ಸೆಕ್ರೆಟರಿ, ಕಮಿಷನರ್ ಹಂತದಲ್ಲಿ ಮೀಟಿಂಗ್ ಮಾಡ್ತೀವಿ, ನಮ್ಮ ಸಮಸ್ಯೆಗಳನ್ನ ಮಾತಾಡ್ತೀವಿ, ಬಗೆಹರಿಸ್ಕೋತೀವಿ. ನಾವು ಮಂತ್ರಿಗಳ ಸವಾಸಕ್ಕೆ ಹೋಗೋದನ್ನೇ ಬಿಟ್ಬಿಟ್ಟಿದ್ದೀವಿ. ಬಟ್ ಈ ವಿಚಾರದಲ್ಲಿ ಒಬ್ಬ ಮಂತ್ರಿ ಗಡಸ್ತನ ಇದ್ದಿದ್ರೆ, ತುಂಬ ಪ್ರಬುದ್ಧ ಮಂತ್ರಿ ಆಗಿದ್ದರೆ, ನೀವು ಫಸ್ಟು ಅದೇನೇನು ಹೇಳಿದಿರ ಎಲ್ಲ ವಾಪಸ್ ತೊಗೊಂಡು ಆಮೇಲೆ ನನ್ನ ಹತ್ರ ಮಾತಾಡ್ತಾ ಬನ್ನಿ, ಇಲ್ಲಾಂದರೆ ನಿಮ್ಮ ಯಾವ ಮಾತುಕತೆಗೂ ಸೇರಿಸಲ್ಲ, ನೀವು ಅದು ಹೆಂಗೆ ನಡೆಸ್ತೀರ ನೀವು ಕರಾಳ ದಿನಾಚರಣೆನ ನಾನು ನೋಡ್ತೀನಿ ಅಂತ ಚಾಲೆಂಜ್ ಮಾಡ್ಬೋದಾಯಿತು. ಇವತ್ತು ಅವ್ರನ್ನ ಕೈಲಾಸದಿಂದ ಇಳಿದು ಬಂದಿದ್ದಾರೆ ಸರ್. ಅವರು ಏಕೆ ಅಷ್ಟು ಲೀನಿಯಸ್ ಕೊಡಬೇಕು ಅವ್ರಿಗೆ? ನೀವು ಯಾರನ್ನು ಕೇಳಿ ನೀವು ಕರಾಳ ದಿನಾಚರಣೆ ಆಚರಿಸ್ತಾ ಇದ್ದೀರಾ? ಈ ಕರಾಳ ದಿನಾಚರಣೆ 5% ಶಾಲೆಯವರು ಆಚರಿಸಲ್ಲ. 15ನೇ ತಾರೀಕು ಬೇಕಾದ್ರೆ ನೀವು ಇದು ರಿಯಾಲಿಟಿ ಚೆಕ್ ಮಾಡಿ ನಿಮ್ಮ ಕ್ಯಾಮ್ರಾಗಳು ಹಾಕ್ಕೊಂಡು. ಯಾವ ಶಾಲೆಯವರು ಕೂಡ ಆ ಥರದ ಬಾಲಿಶ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ. ಇವರೇನು ನಾನು ಹೇಳಿದ ತಕ್ಷಣ ಕರ್ನಾಟಕ ರಾಜ್ಯದಲ್ಲಿರೋ ಸಾವಿರಾರು ಶಾಲೆಗಳಲ್ಲಿ ಆಚರಿಸ್ಬಿಡ್ತಾರೆ ಅಂದ್ಕೊಂಡಿದ್ದೀರಾ? ಅವರ ಶಾಲೆಯ ಮಾನ ಮರ್ಯಾದೆ ಉಳಿಸ್ಕೊಳ್ಳೋದು ಆಡಳಿತ ಮಂಡಳಿಯವ್ರಿಗೆ ಗೊತ್ತಿದೆ. ಶಿಕ್ಷಣ ಸಚಿವರು ಇವ್ರಿಗೆ ವಾರ್ನಿಂಗ್ ಕೊಡಬೇಕಾಯ್ತು. ನೀವೇನು ಹೇಳಿಕೆ ಕೊಟ್ಟಿದ್ರೆ ಅದನ್ನೆಲ್ಲ ವಾಪಸ್ ತಗೊಳ್ಳಿ, ಆಮೇಲೆ ನಿಮ್ಮನ್ನು ಮಾತುಕತೆ ಕರಿತೀನಿ. ಇಲ್ಲಾಂದರೆ ಅದು ಹೆಂಗೆ ನೀವು ಶಾಲೆಗಳನ್ನ ಬಂದ್ ಮಾಡ್ತೀರಾ, ಅದು ಹೆಂಗೆ ನೀವು ಕರಾಳ ದಿನಾಚರಣೆ ಆಚರಿಸ್ತೀರಾ ನೋಡ್ತೀವಿ, ಸರ್ಕಾರ ಆದೇಶ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡಬೇಕಾಯ್ತು. ಇವತ್ತು ಬೆಳಗ್ಗೆಯಿಂದ ಕೂತ್ಕೊಂಡು ಇನ್ನೂ ಮೀಟಿಂಗ್ ನಡೀತಾ ಇದೆ. ನಾಳೆ ದಿನ ಏನು ಉದ್ಧಾರ ಆಗಲ್ಲ ಸರ್. ಇದರಲ್ಲಿ ಏನು ಯಾವ ನಿಯಮವನ್ನು ಉಲ್ಲಂಘನೆ ಮಾಡಿ ಅಧಿಕಾರಿಗಳು ಆದೇಶ ಮಾಡೋಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಆದೇಶಗಳು ಭಾಳ ಗಟ್ಟಿಯಾಗಿದ್ದಾವೆ. ರೈಟ್ ಟು ಎಜುಕೇಷನ್ ಆಕ್ಟು ಭಾಳ ಬುನಾದಿ ಆಕ್ಟ್ ಆಗಿದೆ. ಇವರು ಕಾನೂನು ಬಾಹಿರವಾಗಿ ಆದೇಶಗಳನ್ನ ಯಾವ ಅಧಿಕಾರಿನೂ ಮಾಡೋಕ್ಕಾಗಲ್ಲ. ಆದರೆ ನನಗೆ ಈ ಶಿಕ್ಷಣ ಸಚಿವರು ಅವರು ಒಂದು ಮಾತು ಹೇಳ್ತಿದ್ದಾರೆ, ಇಲ್ಲ ಅವ್ರಿಗೆ ರೈಟ್ಸ್ ಇದೆ ಅಂತ. ಏನು ಶಾಲೆಗಳಲ್ಲಿ ಕಪ್ಪು ಪಟ್ಟಿ ಧರಿಸೋದು, ಕರಾಳ ದಿನಾಚರಣೆ ನಡೆಸೋದಕ್ಕೆ ಎಲ್ಲಿ ರೈಟ್ಸ್ ಇದೆ ಅವ್ರಿಗೆ? ಇತಿಹಾಸದಲ್ಲಿ ಎಲ್ಲಾದರೂ ಯಾವ ಥರ ಒಂದು ಶಾಲೆಯಲ್ಲಿ ಈ ಥರದ ಘಟನೆ ನಡೆದಿರೋದ ನೀವು ನೋಡಿದ್ದೀರಾ ಸರ್? ನಾವಂತೂ ನಮ್ಮ ಲೈಫಲ್ಲಿ ನೋಡಿಲ್ಲ. ನೀವು ಫ್ರೀಡಮ್ ಪಾರ್ಕ್ ಇದೆ, ಗಾಂಧೀಜಿ ಸ್ಟ್ಯಾಚ್ಯೂ ಇದೆ, ಮುಖ್ಯಮಂತ್ರಿಗಳ ಮನೆ ಇದೆ, ಶಿಕ್ಷಣ ಸಚಿವರ ಮನೆ ಮುಂದೆ ನಿಮಗೆ ಮುತ್ತಿಗೆ ಹಾಕೋದಕ್ಕೆ ಅವಕಾಶ ಇದೆ. ಶಾಲೆ ಒಳಗಡೆ ಕಪ್ಪು ಪಟ್ಟಿ ಧರಿಸ್ತೀನಿ ಅಂದರೆ ಆ ಮಕ್ಕಳು ತಲೆ ಒಳಗಡೆ ಏನು ತುಂಬ ಕೊಟ್ಟಿದ್ದೀರಾ? ಆ ಮಕ್ಕಳ ಮನಸ್ಸಿನ ಮೇಲೆ ಯಾವ ರೀತಿ ಕೆಟ್ಟ ಪರಿಣಾಮ ಬೀರಿಸೋಕ್ಕೆ ನೀವು ಹೊರಟಿದ್ದೀರಾ? ನೀವು ಕೇಳಬೇಕಾಗಿತ್ತು ಶಿಕ್ಷಣ ಸಚಿವರು, ನೀವು ಯಾರನ್ನು ಕೇಳಿ ಇದನ್ನು ಮಾಡ್ತಾ ಇದ್ದೀರಾ ಅಂತ. ಅವರು ಆ ರೀತಿ ಹೇಳೋದು ಬಿಟ್ಟು ಈಗ ಅವ್ರು ನೋಡಿದ್ರೆ ಇಲ್ಲ ಅವ್ರಿಗೆ ರೈಟ್ಸ್ ಇದೆ, ಅವ್ರಿಗೆ ಇದಿದೆ ಅನ್ನೋದಾದರೆ
ನಮಗೆಲ್ಲ ಒಂದು ಕಡೆ ದುರ್ಬಲ ಶಿಕ್ಷಣ ಸಚಿವರು ಅನ್ನೋ ಯಾವ ಒಂದು ಕಡೆ ಸರ್ ಗೊತ್ತಿಲ್ವಾ ಸರ್, ಕಣ್ಣು ಮುಂದಿರುವೆ ಸರ್, ನೀವು ಸುಮ್ಮನಿರಿ ಸರ್ ನೀವು. ಸರ್, ಈ ಜಾತಿ ಲೆಕ್ಕಾಚಾರ ಸಮುದಾಯವಾರು ಪ್ರಾತಿನಿಧ್ಯ ಅಂತ ಬರುತ್ತೆ ನಿಮ್ಮ ಈ ಮಿನಿಸ್ಟ್ರಿಗಳನ್ನು ಹಂಚೋ ಸಂದರ್ಭದಲ್ಲಿ. ಅದರಲ್ಲಿ ಬಲಿಪಶು ಆಗಿರುವ ಇಲಾಖೆ ಅಂದರೆ ಅದು ಶಿಕ್ಷಣ ಇಲಾಖೆ. ಇವ್ರಿಗೆ ಒಂದು ಜಾತಿಗಲ್ಲಲ್ಲಿ ತಣಿಸ್ಬೇಕಿತ್ತು, ಇವ್ರನ್ನ ಗೆಲ್ಸಿರೋರ್ನ ಯಾರೋ ಒಬ್ಬರನ್ನ ಕೂರಿಸಿ ಆ ಜಾತಿ ಮತಗಳನ್ನು ಒಟ್ಟು ಮಾಡಿ ಹಿಡ್ಕೋಬೇಕಿತ್ತು, ಅದಕ್ಕೊಬ್ಬ ವ್ಯಕ್ತಿ ಬೇಕಿತ್ತು, ಆ ವ್ಯಕ್ತಿನ ತಗೊಂಡು ಕೂರಿಸಿದ್ದಾರೆ. ಮುಖ್ಯಮಂತ್ರಿಗಳೊಬ್ಬರು ಕರ್ನಾಟಕವನ್ನು ಆಳಿದ್ದಂತಹ ಒಬ್ಬ ವ್ಯಕ್ತಿಯ ಧೀಮಂತ ನಾಯಕನೊಬ್ಬರ ಮಗ ಮಿನಿಸ್ಟರ್ ಆಗಿದ್ದಾನೆ ಅನ್ನೋದು ಒಂದು ಬಿಟ್ಟರೆ ಅದು ಏನು ಕ್ವಾಲಿಟಿ ಅಂತ. ಹಂಗಾದ್ರೆ ಶಿಕ್ಷಣ ಸಚಿವರಿಗೆ ಈಗ ರೈತರ ಸಮಸ್ಯೆನೇ ಗೊತ್ತಿಲ್ಲದವನ್ನ ರೈತ ಸಚಿವ ಮಾಡಿಕೊಂಡು ಕೃಷಿ ಸಚಿವ ಮಾಡಿಕೊಂಡ್ರೆ ರೈತರ ಸಮಸ್ಯೆಗೆ ಹೆಂಗೆ ಸರ್ ಅವನಾಗ್ತಾನೆ? ಅದೇ ಈಗ ನಾನು ಅವರು ಅದು ಅಧಿಕಾರಕ್ಕೆ ಬಂದ 2 ತಿಂಗಳಿಗೇ ನಾನು ರಾಹುಲ್ ಗಾಂಧಿ ಅವರಿಗೆ ಮತ್ತು ವೇಣುಗೋಪಾಲ್ ಅವರಿಗೆ ಲೆಟ್ರ್ ಬರೆದೆ ಬಂದ. ಸೊ ಮಾಧ್ಯಮಕ್ಕೆ ಬಿಡಲಿಲ್ಲ, ಬಟ್ ಅದು ಅವ್ರಿಗೆ ಗೊತ್ತಾಯ್ತು. ಅವ್ರು ಕರೆದ್ಬಿಟ್ಟು ಮಾತಾಡಿದ್ರಂತೆ. ತಕ್ಷಣ ನನ್ನನ್ನು ಕರೆದು ಮೀಟಿಂಗ್ ಮಾಡಿದ್ರು ಅವರು. ಸೊ ನಾನು ಅವರಿಗೆ ನೇರವಾಗಿ ಹೇಳಿದೆ, ನಮ್ಮ ಏರಿಯಾ ಅದು ಶಿವಮೊಗ್ಗ, ಸೊ ನನ್ನ ಸ್ವಂತ ಏರಿಯಾ ಅದು. ಸೊ ಹಾಗಾಗಿ ಅವ್ರಿಗೆ ನೇರವಾಗಿ ಹೇಳಿದೆ ನಾನು, ಬಂಗಾರಪ್ಪ ಅನ್ನೋ ಹೆಸರನ್ನು ಮುಂದೆ ಇಟ್ಕೋಬೇಡಿ ನೀವು. ಯಾಕಂದರೆ ಬಂಗಾರಪ್ಪನವರು ಹಳ್ಳಿಗೆ ಶಾಲೆಗಳನ್ನು ಮಾಡ್ಕೊತ ಹೋದರು, ಹಳ್ಳಿಗೆ ಅದಕ್ಕೆ ಟೀಚರ್ಸ್ಗಳನ್ನು ರೆಕ್ರೂಟ್ ಮಾಡ್ತಾ ಹೋದರು. ಸೊ ಬಡವ್ರ ಮನೆ ಅಂದರೆ ತಕ್ಷಣ ಒಳಗೋಗೋರು ಅವರು. ಸೊ ಅಂತಹ ಸಹೃದಯ ವ್ಯಕ್ತಿಯ ಮಗ ನೀವು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ನಾಚಿಕೆ ಆಗ್ತೈತೆ. ಯಾಕೆ ಅಂತಂದರೆ ನೀವು ಅಧಿಕಾರಕ್ಕೆ ಬಂದ ತಕ್ಷಣ ಸುಮಾರು 7,000 ಹತ್ತಿರ ಗೌರ್ಮೆಂಟ್ ಶಾಲೆಗಳನ್ನು ಮುಚ್ಚಿಸೋವಂಥ ಆದೇಶಗಳನ್ನ ಮಾಡೋಕ್ಕೆ ಹೋಗ್ತೀರಾ. 14,500 ಶಾಲೆಗಳನ್ನ ಲೀಸ್ಟ್ ಮಾಡ್ತೀರಾ, ಈ ಶಾಲೆಗಳು ಮುಚ್ಚಿಸ್ಬೇಕು ಅಂತೇಳಿ. ನೀವು ಬಂಗಾರಪ್ಪನ ಹೆಸರನ್ನು ಹೇಳ್ಕೊಳ್ಳೋದಕ್ಕೆ ಅದ್ರ ವಿರುದ್ಧ ಇದ್ದೀರಾ ನೀವು. ಸೊ ದಯಮಾಡಿ ಆ ಹೆಸರುಗಳಿಗೆ ನೀವು ಕಳಂಕ ತರೋದು ಬೇಡ ಸರ್. ನಾವು ಇನ್ಮೇಲೆ ನಿಮ್ಮನ್ನು ಮಧು ಬಂಗಾರಪ್ಪ ಅಂತ ಕರೆಯಲ್ಲ, ಮಧು ಅಂತ ಕರಿತೀವಿ ಸರ್ ಅಂತ ನಾನು ನೇರವಾಗಿ ಅವ್ರಿಗೆ ಹೇಳಿದೆ ಅವರಿಗೆ. ಸೊ ಅದಕ್ಕೆ ನಮ್ಮನ್ನು ಅವರು ದೂರ ಮಾಡೋವಂಥ ಎಲ್ಲ ಪ್ರಯತ್ನಗಳನ್ನು ಮಾಡಿದರು. ನಾವು ಅನಿವಾರ್ಯ ಕೋರ್ಟ್ಗೆ ಹೋಗೋಕೆ ಅನಿವಾರ್ಯ ಆಯಿತು. ಸೊ ನಾನು ಇಲ್ಲಿ ಒಂದು ವಿಷಯನ ನಾನು ಹೇಳಕ್ಕೆ ಹೋಗ್ತೀನಿ. ಶಿಕ್ಷಣ ಸಚಿವರಾಗಿರೋರಿಗೆ ಆ ಶಿಕ್ಷಣದ ಬಗ್ಗೆ ಕನಿಷ್ಠ ಜ್ಞಾನನರೇ ಇರಬೇಕು. ಅದರ ಪಾವಿತ್ರತೆ, ಅದರ ಜವಾಬ್ದಾರಿ ಏನು ಅನ್ನೋ ಜ್ಞಾನ ಇರಬೇಕು. ಅವರು ನೇರವಾಗಿ ಈ ದೇಶದ ಭವಿಷ್ಯಕ್ಕೆ ಕರಾಳ ಅನ್ನೋ ಆಲೋಚನೆಯನ್ನು ತುಂಬ್ತಾ ಇರೋವಂತಹ ಭಯೋತ್ಪಾದಕ ಆಲೋಚನೆ ಇರೋರಿಗೆ ಇವರು ಕರೆದು ನಾನು ಅವ್ರಿಗೆ ಮಾತಾಡ್ತೀನಿ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ನಾನು ಅವ್ರನ್ನ ಅಂತಾರಲ್ಲ. ಸೊ ಇವರು ಬಹುಶಃ ಕಾನೂನನ್ನು ನಾನು ಸಂರಕ್ಷಣೆ ಮಾಡ್ತೀನಿ ಅಂತೇಳಿ ಪ್ರಮಾಣ ವಚನ ಸ್ವೀಕರಿಸಿ, ಸೊ ಕಾನೂನನ್ನು ಉಲ್ಲಂಘನೆ ಮಾಡೋರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಂತಂದರೆ ಇವರಿಗೆ ಆ ರೀತಿಯ ಒಂದು ಅಧಿಕಾರವನ್ನು ಯಾರು ಕೊಟ್ಟರು? ಇದು ನಮ್ಮ ದೌರ್ಭಾಗ್ಯ. ಮತ್ತು ಸಿದ್ದರಾಮಯ್ಯನವರು ಇಂಥವ್ರನ್ನ ಕರೆಸಿ ಬೇರೆ ಖಾತೆಗಳಿಗೆ ಅದನ್ನು ಕೊಟ್ಬಿಟ್ಟು ಅವರು ಇದು ಜಾತಿವಾರು ಖಾತೆಗಳನ್ನು ಕೊಡೋ ಆಲೋಚನೆ ಇದ್ದರೆ ಶಿಕ್ಷಣ ಅನ್ನೋದು ಈ ರಾಜ್ಯದ ಭವಿಷ್ಯವನ್ನು ರೂಪಿಸುತ್ತೆ. ಸೊ ಕಳೆದ ಗೌರ್ಮೆಂಟಲ್ಲಿ 2 ಶಿಕ್ಷಣ ಸಚಿವರು ಇಡೀ ವ್ಯವಸ್ಥೆನ ಹಾಳು ಮಾಡಿ ಹೋಗಿದ್ದಾರೆ. ಸೊ ಇವರಾದರೂ ಉದ್ಧಾರ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದು, ಇವರಂತೂ ಖಂಡಿತ ಭೂಮಿ ಲೆವೆಲ್ಗೆ ತಗೊಂಡೋಗಿ ನಿಲ್ಲಿಸ್ಕೊಳ್ತಿದ್ದಾರೆ. ಅದ್ರ ಪಾತಾಳಕ್ಕೂ ಹೋಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ. ಬಟ್ ಭಾಳ ವರ್ಸ್ಟ್ ಕಂಡೀಷನ್ಗೆ ಹೋಗಿದೆ. ಈ ವರ್ಷದ ಸಮೀಕ್ಷೆ ಪ್ರಕಾರ 16ನೇ ಪ್ಲೇಸ್ಗೆ ಹೋಗಿದೆ. ಮೊದಲು 4-5ನೇ ಪ್ಲೇಸಲ್ಲಿತ್ತು ನಮ್ಮದು. ಸೊ ಕ್ವಾಲಿಟಿ ಎಜುಕೇಷನ್ಸ್ ಎಲ್ಲ ಅದಕ್ಕೆ ಇವರೇ ಕಾರಣರು. ಮೊನ್ನೆ SSLC ವಿಚಾರದಲ್ಲೂ ಹೀಗೆ ತಪ್ಪುಗಳನ್ನು ಮಾಡಿದರು. 3 ಎಕ್ಸಾಮನ್ನು ಮಾಡ್ತಾರೆ ಸರ್. ನಾವು ಓಪನ್ನಾಗಿ ಬಹಿರಂಗವಾಗಿ ನಾವು ಅದನ್ನು ಆಕ್ಷೇಪ ಮಾಡಿದ್ವಿ. ಆಮೇಲೆ ಇವ್ರಿಗೆ 5, 8, 9ನೇ ಕ್ಲಾಸ್ ಹುಡುಗರಿಗೆ ಮೇಸ್ಟ್ರೇ ಇಲ್ಲ ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ. ಇವರು ಎಕ್ಸಾಮ್ ಮಾಡೋಕ್ಕೆ ಹೋಗ್ತಾರೆ. ಸೊ ಸುಪ್ರೀಂ ಕೋರ್ಟ್ ಚೀಮಾರಿ ಆಗ್ತವ್ರು, ಆ ಕ್ಲಾಸ್ ಹುಡುಗರಿಗೆ ಎಕ್ಸಾಮ್ ಎಲ್ಲಿದೆಯಪ್ಪ ಕಾನೂನಲ್ಲಿ ಅಂತ. ಸೊ ಅಂದರೆ ಇವರು ಅದು ಯಾವುದಕ್ಕೆ ಮಾಡಿದ್ದಾರೆ? ಬಿಜೆಪಿ ಅವರನ್ನು ಪುಸ್ತಕದಲ್ಲಿ ಏನು ಆ್ಯಡ್ ಮಾಡಿದ್ರು, ನಾವು ಕಾಂಗ್ರೆಸ್ ಅವ್ರು ಬಂದಿದ್ದೀವಿ, ಅದನ್ನು ತೆಗಿಬೇಕು. ಮಕ್ಕಳೇನಾದ್ರು ಎಂಥ ಮನಸ್ಥಿತಿ ಇದೆ ಅಂದರೆ, ಇದು ನಮ್ಮ ಮಕ್ಕಳ ಮುಂದೆ ಪ್ರಯೋಗ ಮಾಡ್ತಾ ಇದಾರಲ್ಲ. ಆಮೇಲೆ ತನ್ನ ಇಲಾಖೆನ ರಕ್ಷಣೆ ಮಾಡ್ಕೊಳ್ತಾರೆ ಅಂತೇಳಿ ಬೆರಗಣ್ಣಿಂದ ಮಕ್ಕಳು ನೋಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ನಾಚಿಕೆ ಆಗಬೇಕು. ತಮಿಳುನಾಡಲ್ಲಿ 3,80,000 ಜನ ಶಿಕ್ಷಕರಿದ್ದಾರೆ, ಗೌರ್ಮೆಂಟ್ ಶಾಲಾ ಶಿಕ್ಷಕರು. ಆಂಧ್ರದಲ್ಲಿ ಹತ್ತತ್ರ 4 ಲಕ್ಷ ಇದ್ದಾರೆ, 2 ಸ್ಟೇಟು ಸೇರಿಕೊಂಡು. ಕೇರಳದಲ್ಲಿ 2,75,000 ಜನ ಟೀಚರ್ಸ್ ಇದ್ದಾರೆ. ಕರ್ನಾಟಕದಲ್ಲಿ 85,000 ಜನ ಶಿಕ್ಷಕರಿದ್ದಾರೆ. ಇಷ್ಟೊಂದು ದೊಡ್ಡ ರಾಜ್ಯದಲ್ಲಿ 50,000 ಜನ ಶಿಕ್ಷಕರನ್ನ ಇವರು ಪಾರ್ಟ್ ಟೈಮ್ ಟೀಚರ್ಸ್ ಆಗಿ ಲೇಬರ್ ಆಗಿ ಇಟ್ಕೊಂತಾರೆ ಅವ್ರನ್ನ. ಅವ್ರಿಗೆ ಯಾವುದೇ ಅಕೌಂಟಬಿಲಿಟಿ ಇಲ್ಲ. ತನ್ನ ಇಲಾಖೆನ ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಸೊ ಕ್ವಾಲಿಟಿ ಅಂತಾರೆ, ಎಕ್ಸಾಮ್ ನಡೆಸ್ತೀವಿ ಅಂತಾರೆ, ಪಾಠ ಮಾಡಲ್ಲ ಅಂತಾರೆ. ಎಂಥ ಕೆಟ್ಟ ಆಲೋಚನೆ ಈ ಮಿನಿಸ್ಟರ್ದು ಅಂತ ಅಂದರೆ. ಭಾಳಷ್ಟು ಸಾರಿ ಮೀಟಿಂಗಲ್ಲಿ ಕೂತ್ಕೊಂಡಿದ್ದಾಗ ನಾನು ಈವನ್ ಸಿದ್ದರಾಮಯ್ಯ ಮುಂದೆನೂ ಮಾತಾಡುವಾಗಲೂ ಈ ಮಾತನ್ನು ಹೇಳಿದೆ. ನಿಮ್ಮಲ್ಲಿರುವಂಥ ಸೆಕ್ರೆಟರಿ ಅವರು ಮಾತಾಡ್ಸಿ, ನಿಮ್ಮದು ಟೆಕ್ನಿಕಲ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಮೇಡಮ್, ನೀವು ಹೆಂಗೆ ನೋಡ್ತೀರಿ ನಮ್ಮ ಶಿಕ್ಷಣ ಸಚಿವರುಗಳನ್ನು? ಯಾವ ರೀತಿ ನೋಡ್ತೀರಿ? ಈಗ ಮನೇಲಿ ತಾಯಿಯಾಗಿ ಒಂದು ಮಗು, ನಾನೀಗೊಂದು ಶಾಲೆಗೆ ಕಳಿಸ್ತಿದ್ದೀನಿ, ನನ್ನ ಮಗು ಇಂಥ ಒಂದು ಸರ್ಕಾರದ ಇಂಥ ಶಿಕ್ಷಣ ಸಚಿವನ ಅಂಡರ್ ಬರೋ ಒಂದು ಶಾಲೆನಲ್ಲಿ ಕೆಲಸ ಓದ್ತಾ ಇದೆ, ಅದು ಹೆಂಗೆ ನಿಮ್ಮ ಥಾಟ್ ಪ್ರೋಸೆಸ್ ಹೆಂಗೆ? ಅಥವಾ ನೀವು ನೆಗ್ಲೆಕ್ಟ್ ಮಾಡಿಬಿಡ್ತೀರಾ ಶಿಕ್ಷಣ ಸಚಿವರು ಯಾರಾದ್ರೇನ್ರಿ ಅಂತ?
ಹೇಗಿರುತ್ತೆ ಅದು ನಂಗೆ ಅರ್ಥ ಸರ್ ಇವಾಗ ಚಿಕ್ಕ ಮಕ್ಳನ್ನ ನಾವು ಶಾಲೆಗೆ ಏನಕ್ಕೆ ಕಳಿಸ್ತೀವಿ ಅಂದರೆ ಶಿಕ್ಷಣ ಸಿಕ್ಕಲಿ ಅಂತ. ಟೀಚರ್ಸ್ ಇದ್ದಾರಾ, ಸ್ಕೂಲ್ ನಡೀತಾ ಇದೆಯಾ, ಒಳ್ಳೆ ಸ್ಕೂಲಾ, ನಮ್ಮ ಮಗುನ ಅಲ್ಲಿಗೆ ಸೇರ್ಸೋಣ ಅಂತ ಸೇರಿಸಿದ್ದೀವಿ. ಇನ್ನು ಅವರು ಕಾಲೇಜಿಗೆ ಬಂದಾಗಲೂ ಇದೇ ಮೆಜರ್ಸ್ ಇದೇನೆ. ಇವಾಗ ನೀವೆಲ್ಲ ಮಾತಾಡೋದು ಕೇಳಿದ್ರೆ ನನಗೆ ಒಂಥರ ಭಯ ಆಗ್ತಾ ಇದೆ. ದಯವಿಟ್ಟು ಇದು ಯಾವ ಕರಾಳ ದಿನ ಆಚರಣೆನೂ ಮಾಡಬೇಡಿ. ನಮ್ಮ ಕರ್ನಾಟಕ ಒಂದು ಒಳ್ಳೆ ಇಮೇಜ್ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಇಡೀ ಭಾರತದಲ್ಲಿ ಕರ್ನಾಟಕಕ್ಕೆ ಇಟ್ ಈಸ್ ಒಂದು ಎಜುಕೇಷನ್ ಸೆಂಟರ್ ಅಂತ ಇಟ್ ಈಸ್ ವೆರಿ ಪಾಪ್ಯುಲರ್. ಎಲ್ಲೆಲ್ಲಿಂದಾನೋ ಬರ್ತಾರೆ ಸರ್ ಇಲ್ಲಿ ಎಂಜಿನಿಯರಿಂಗ್ ಮಾಡೋಕ್ಕೆ, ಮೆಡಿಕಲ್ ಮಾಡೋದಕ್ಕೆ. ಇದೆಲ್ಲ ನಮಗೆ ಬೇಕಾ? ನಾವೇನು ತಪ್ಪು ಮಾಡಿದ್ದೀವಿ ಸರ್ ಪೋಷಕರಾಗಿ? ನಮ್ಗೆ ಯಾಕೆ ಬೇಕು? ನಮ್ಮ ಮಕ್ಕಳಿಗೆ ಒಳ್ಳೇದು ಹೇಳ್ಕೊಡ್ಲಿ, ಒಳ್ಳೇದು ಶಿಕ್ಷೆ ಕೊಡಲಿ, ಶಿಕ್ಷಣ ಕೊಡಲಿ. ಆದರೆ ಇಂಥದ್ದೆಲ್ಲ ಬೇಡ ಸರ್. ನಮ್ಮ ಮಕ್ಕಳು ಇನ್ನೂ ಚಿಕ್ಕವರು, ಇನ್ನೂ ಮುಂದೆ ಪ್ರಪಂಚ ನೋಡಬೇಕು, ಪ್ರಪಂಚದ ಬಗ್ಗೆ ತಿಳುವಳಿಕೆ ಗಳಿಸ್ಕೊಬೇಕು. ಅವ್ರಿಗೆ ಯಾಕೆ ಸರ್ ಬೇಕು ಈ ಕರಾಳ ದಿನ ಎಲ್ಲ? ಇದೆಲ್ಲ ಏನು ಬೇಡ ಸರ್. ಇನ್ನು ಗೌರ್ಮೆಂಟ್ ಬಗ್ಗೆ ಹೇಳಬೇಕು ಅಂತಂದರೆ ಗೌರ್ಮೆಂಟ್ ಚೇಂಜ್ ಆಗ್ತಾನೆ ಇರುತ್ತೆ ಸರ್. ನಾವೂ ಬಲಿಪಶುನೇ, ಎಲ್ಲರೂ, ನೀವು ನಾವು ಎಲ್ಲರೂ. ಆದರೆ ನಮ್ಮ ಶಿಕ್ಷಣ ಮಂತ್ರಿಗೆ ಕೇಳ್ಕೊಡೋದು ಒಂದೇ ಒಂದು, ಈ ಥರ ಕರಾಳ ದಿನಾಚರಣೆ ಶಾಲೆ ಮಟ್ಟಕ್ಕೆ ತೊಗೊಂಬರ್ಬೇಡಿ. ಸ್ವಲ್ಪ ಮಿನಿಮಮ್ ಕಾಮನ್ ಸೆನ್ಸ್. ಮಕ್ಳಿಗೆ ಏನು ಬೇಕು, ಮಕ್ಳಿಗೆ ಏನು ಬೇಡ, ಇಷ್ಟಿದ್ರೆ ಸಾಕು ಒಬ್ಬ ಶಿಕ್ಷಣ ಸಚಿವರಾಗಿರೋದಕ್ಕೆ. ಬಟ್ ಇನ್ನೊಂದು ವಿಚಾರ, ನಾವು ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದರೆ ಮಕ್ಕಳು ಪುಂಡು ಪೋಖ್ರಿಗಳಾಗ್ಬಿಡ್ತಾರೆ. ಸರ್ಕಾರಿ ಶಾಲೆಗೆ ಹೋದರೆ ಮಕ್ಕಳು ಕಂಟ್ರೋಲಿಗೆ ಸಿಗಲ್ಲ. ಅವರೊಂಥರ ಫುಲ್ಲು ಊರಲ್ಲಿರೋ ಹುಡುಗರ ಮಕ್ಕಳ ಥರ ಆಗ್ಬಿಡ್ತಾರೆ. ಅದಕ್ಕೆ ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ಬೇಕು, ಅಲ್ಲಿ ಎಜುಕೇಷನ್ ಚೆನ್ನಾಗಿರುತ್ತೆ, ಅಲ್ಲಿ ಏನೋ ಹಿಂಗೆ ಟೈಮ್ ಅಂತೆ, ಇಲ್ಲಿ ಹಿಂಗೆ ಇದೇ ಥರ ಇರುತ್ತಂತೆ, ಯೂನಿಫಾರ್ಮ್ ಅಂತೆ, ಟೈ ಅಂತೆ, ಶೂ ಅಂತೆ ಅಂತ ಈ ಮಾಡರ್ನೈಸೇಷನ್ಗೆ ಮಾರು ಹೋಗಿರುವ ನಾವು ಸ್ವಲ್ಪ ಹಿಂತಿರುಗಿ ನೋಡಬೇಕಾಗತ್ತೆ.